ಇನ್ನು ಇವತ್ತಿನ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರ ಹಾಗೂ ರೈತರಿಗೆ ಸಿಕ್ಕಿದ್ದೇನು? ಮಹಿಳೆಯರಿಗೆ ನಿರ್ಮಲಾ ಸೀತಾರಾಮನ್ ಏನೇನ್ ಗಿಫ್ಟ್ ಕೊಟ್ರು? ಬಜೆಟ್ನಲ್ಲಿ ಹೊಸ ಯೋಜನೆಗಳು ಏನಿವೆ? ಬನ್ನಿ ನೋಡೋಣ. ಅನ್ನದಾತರಿಗೆ ಪೂರಕ, ಉದ್ಯೋಗ ಶಿಕ್ಷಣಕ್ಕೂ ಉತ್ತೇಜಕ. 1.52 lakh crore rupees for agriculture. उद्योगस्थ नारी रक्षक, केंद्र बजट बड़वर पोषक. पहली नौकरी पाने वाले युवा की पहली तनख्वाह हमारी सरकार देगी. बहुजन हित बहुजन सुख. ಇದು ಬುದ್ಧನ ವಾಣಿ. ಬುದ್ಧನ ಆ ವಾಣಿ ಈ ಸಾರಿ ಕೇಂದ್ರ ಬಜೆಟ್ ಆಶಯ ಎರಡೂ ಒಂದೇ. ಕೇಂದ್ರ ಬಜೆಟ್ ಉದ್ಯೋಗ, ಕೌಶಲ್ಯ, ಎಂಎಸ್ಎಂಇ ಉತ್ತೇಜನಕ್ಕೆ ಅನುಗುಣವಾಗಿದೆ. ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರ ಮೇಲೆ ಗಮನ ಕೇಂದ್ರೀಕರಿಸಿದೆ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ. 1.5 ಗಂಟೆ ನಿರರ್ಗಳ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಕೃಷಿ, ಶಿಕ್ಷಣ, ಉದ್ಯೋಗ ಮತ್ತು ಕೌಶಲ್ಯಕ್ಕೆ ಸಾಕಷ್ಟು ಒತ್ತು ನೀಡಿದ್ದಾರೆ. I am happy to announce a financial support for loans up to 10 lakh rupees for higher education in domestic institutions. ಅನ್ನದಾತೋ ಸುಖೀಭವ ಅನ್ನೋದನ್ನ ಚಾಚೂ ತಪ್ಪದಂತೆ ಪಾಲಿಸಲು ಹೊರಟಿದೆ ನಮೋ ಸರ್ಕಾರ. ಕೃಷಿ ವಲಯಕ್ಕೆ ಈ ಸಾರಿ ಖುಷಿ ನೀಡಲಾಗಿದೆ. ಈ ಬಜೆಟ್ನಲ್ಲಿ ಕೃಷಿಗೆಂದೇ 1.51 ಲಕ್ಷ ಕೋಟಿ ತೆಗೆದಿರಿಸಿದ್ರೆ ಗ್ರಾಮೀಣಾಭಿವೃದ್ಧಿಗೆ 2.65 ಲಕ್ಷ ಕೋಟಿ ಮೀಸಲಿಡಲಾಗಿದೆ. ಮುಖ್ಯವಾಗಿ 400 ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆ, ತರಕಾರಿ ಮಾರುಕಟ್ಟೆ ಆರಂಭ, ಕೃಷಿಯಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಆದ್ಯತೆ ನೀಡಲಾಗಿದೆ. ಎಣ್ಣೆ ಬೀಜ ಉತ್ಪಾದನೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ಉತ್ತೇಜನ ಸಿಗಲಿದೆ. ಸಾವಯವ ಕೃಷಿಗೆ ಆದ್ಯತೆ ಕಲ್ಪಿಸಲಾಗಿದ್ದು ಮುಂದಿನ 2 ವರ್ಷದಲ್ಲಿ 1 ಕೋಟಿ ರೈತರಿಗೆ ನೈಸರ್ಗಿಕ ಕೃಷಿ ಪದ್ಧತಿ ಪರಿಚಯಿಸಲಾಗುತ್ತೆ. ಅದಕ್ಕಾಗಿ ರೈತರಿಗೆ ಸಹಾಯಧನ ಸಿಗಲಿದೆ. 5 ರಾಜ್ಯಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡಲು ಸಿದ್ಧತೆ ನಡೆಸಲಾಗುತ್ತೆ. ಉತ್ಪಾದನಾ ವಲಯಕ್ಕೂ ಹೆಚ್ಚಿನ ಉತ್ತೇಜನ ನೀಡಲಾಗಿದೆ. ದೇಶದ ಗ್ರಾಮೀಣ ಭಾಗದಲ್ಲಿ ಭೂ ಸುಧಾರಣೆಗಾಗಿ ಡಿಜಿಟಲ್ ಭೂ ಆಧಾರ್ ಯೋಜನೆ ಘೋಷಿಸಲಾಗಿದೆ. ಯುವಕರ ಉದ್ಯೋಗ, ಕೌಶಲ್ಯ ಮತ್ತು ಶಿಕ್ಷಣಕ್ಕೂ ದೊಡ್ಡ ಪಾಲನ್ನೇ ತೆಗೆದಿರಿಸಲಾಗಿದೆ. ಶಿಕ್ಷಣ, ಉದ್ಯೋಗ ಮತ್ತು ಕೌಶಲ್ಯಕ್ಕಾಗಿ 1.48 ಲಕ್ಷ ಕೋಟಿ ಮೀಸಲಿಡಲಾಗಿದೆ. 4.1 ಕೋಟಿ ಯುವಕರ ಉದ್ಯೋಗ ಮತ್ತು ಕೌಶಲ್ಯಕ್ಕಾಗಿ 5 ಹೊಸ ಯೋಜನೆ ರೂಪಿಸಲಾಗುತ್ತಿದ್ದು ಇದಕ್ಕೆಂದೇ 2 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಿಸಲಾಗಿದೆ. ಕೌಶಲ್ಯಾಭಿವೃದ್ಧಿ ತರಬೇತಿಗಾಗಿ ಸಾಲವನ್ನ 7.5 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. 1 ಲಕ್ಷ ವಿದ್ಯಾರ್ಥಿಗಳಿಗೆ ಇ ವೋಚರ್ ನೀಡುವ ಯೋಜನೆ ಇದೆ. 30 ಲಕ್ಷ ಯುವಕರಿಗೆ ಉದ್ಯೋಗ, ಯುವಕರಿಗೆ 4 ವರ್ಷ ಆರ್ಥಿಕ ನೆರವು ಸಹ ಸಿಗಲಿದೆ. ಹೊಸದಾಗಿ ಕೆಲಸಕ್ಕೆ ಸೇರುವವರಿಗೆ 1 ತಿಂಗಳ ಪ್ರೋತ್ಸಾಹ ಧನ ದೊರೆಯಲಿದೆ. ಇದರಿಂದ 2 ಕೋಟಿ 10 ಲಕ್ಷ ಯುವಕರಿಗೆ ಲಾಭವಾಗಲಿದೆ. ಉದ್ಯೋಗಿಗಳಿಗೆ ಕೆಲಸ ನೀಡುವವರಿಗೆ ಬೆಂಬಲ ನೀಡಲು ಹೊಸ ಯೋಜನೆ ಹಾಕಿಕೊಳ್ಳಲಾಗಿದೆ. 100 ಕೈಗಾರಿಕಾ ತರಬೇತಿ ಕೇಂದ್ರಗಳ ಸ್ಥಾಪನೆ, 20 ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆ, ದೇಶೀಯ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣ ಕೈಗೊಳ್ಳುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಬೆಂಬಲವಾಗಿ 10 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತೆ. ಇದು ವರ್ಷಗಳಲ್ಲಿ ದೇಶಾದ್ಯಂತ 500 ಉನ್ನತ ಕಂಪನಿಗಳಲ್ಲಿ 1 ಕೋಟಿ ಯುವಕರಿಗೆ 12 ತಿಂಗಳು ಇಂಟರ್ನ್ಶಿಪ್ ಅವಕಾಶ ನೀಡಿ ಪ್ರತಿ ತಿಂಗಳು 6,000 ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ. ಇನ್ನು ಶಿಕ್ಷಣಕ್ಕೆಂದೇ 1.25 ಲಕ್ಷ ಕೋಟಿಯನ್ನ ಮೋದಿ ಸರ್ಕಾರ ಈ ಸಾರಿ ತೆಗೆದಿರಿಸಿದೆ. ಇನ್ನು ಯುವಕರಿಗೆ ಇಂಟರ್ನ್ಶಿಪ್ ಮತ್ತು ಉನ್ನತ ಶಿಕ್ಷಣ ಸಾಲ ಸೌಲಭ್ಯ ನೀಡಲಾಗ್ತಾ ಇದೆ ಅಂತ ಮೋದಿ ಹೇಳಿದ್ದಾರೆ. जीवन में पहली नौकरी पाने वाले युवा की पहली तनख्वाह हमारी सरकार देगी. स्किल डेवलपमेंट और उच्च शिक्षा के लिए मदद हो या फिर 1 करोड़ नौजवानों को इंटर्नशिप की योजना, इससे गांव के, गरीब के मेरे नौजवान साथी, मेरे बेटे बेटी देश की टॉप कंपनियों में काम करेंगे. ಮಹಿಳೆ ಇಲ್ಲದಿದ್ರೆ ಬಜೆಟ್ ಕಂಪ್ಲೀಟ್ ಆಗೋದಾದ್ರೂ ಹೇಗೆ? ಹಾಗಾಗಿ ಮಹಿಳೆ ಮತ್ತು ಆರೋಗ್ಯಕ್ಕೂ ಹೆಚ್ಚಿನ ಉತ್ತೇಜನ ನೀಡಲಾಗಿದೆ. ಮಹಿಳೆಯರು, ಬಾಲಕಿಯರ ಯೋಜನೆಗಳಿಗೆ 3 ಲಕ್ಷ ಕೋಟಿ ಅನುದಾನ ಘೋಷಿಸಲಾಗಿದೆ. ಉದ್ಯೋಗಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಉತ್ತೇಜಿಸಲೆಂದೇ ದುಡಿಯುವ ಮಹಿಳೆಯರಿಗಾಗಿ ವರ್ಕಿಂಗ್ ವಿಮೆನ್ ಹಾಸ್ಟೆಲ್ಗಳನ್ನು ಸ್ಥಾಪಿಸಲಾಗುತ್ತೆ. ಉದ್ಯೋಗ ಮತ್ತು ಕೌಶಲ್ಯಕ್ಕಾಗಿ ಪ್ರಧಾನಮಂತ್ರಿಗಳ ಪ್ಯಾಕೇಜ್ ವ್ಯಾಪ್ತಿಯಲ್ಲಿ ಉದ್ಯೋಗ ಲಿಂಕ್ಡ್ ಇನ್ಸೆಂಟಿವ್ಗಾಗಿ ಹೊಸದಾಗಿ ಕೆಲಸಕ್ಕೆ ಸೇರಿದವರಿಗಾಗಿ ಸ್ಕೀಮ್ ಎ, ಉತ್ಪಾದನಾ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಸಲು ಸ್ಕೀಮ್ ಬಿ ಮತ್ತು ಉದ್ಯೋಗದಾತರಿಗೆ ಉತ್ತೇಜಿಸಲು ಸ್ಕೀಮ್ ಸಿ, ಹೀಗೆ 3 ಯೋಜನೆ ರೂಪಿಸಲಾಗಿದೆ. ಮಹಿಳೆಯರು ಆಸ್ತಿ ಖರೀದಿಸಲು ವಿಶೇಷ ಯೋಜನೆ ಹಾಕಿಕೊಳ್ಳಲಾಗಿದೆ. ಮುದ್ರಾ ಯೋಜನೆ ಸಾಲವನ್ನ 10 ರಿಂದ 20 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಅಂದ್ರೆ ಈ ಹಿಂದೆ 10 ಲಕ್ಷ ಸಾಲ ತೀರಿಸಿದವರಿಗೆ 20 ಲಕ್ಷದವರೆಗೆ ಸಾಲ ಸಿಗುತ್ತೆ.
ಯುವಕರು, ಮಹಿಳೆಯರು ಮತ್ತು ರೈತರನ್ನ ಮುಖ್ಯ ಆದ್ಯತೆಯಾಗಿ ಕೇಂದ್ರ ಸರ್ಕಾರ ಪರಿಗಣಿಸಿದೆ. ಆದರೆ ಈ ಎಲ್ಲಾ ಘೋಷಣೆಗಳು ಕಾರ್ಯರೂಪಕ್ಕೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.